ಹಾಯ್ ಎವ್ರಿವನ್, ಇವತ್ತು ನಾನು ಬ್ರೋಕೊಲಿ ಪನ್ನೀರ್ ಪರಾಟ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಇಲ್ಲಿ 200 ಗ್ರಾಮ್ ಬ್ರೋಕೊಲಿ ತೊಗೊಂಡಿದ್ದೀನಿ. ಈ ರೀತಿ ಬಿಸಿನೀರೊಳಗೆ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ನಾನು ತುರಿದು ತೊಗೊಂಡಿದ್ದೀನಿ. ಸ್ವಲ್ಪ ಪನ್ನೀರ್ ತುರಿದು ತೊಗೋಬೇಕು. ಪನ್ನೀರ್ ನೀವು ಜಾಸ್ತಿ ಕಡಿಮೆ ಹಾಕೋಬಹುದು. ಸ್ವಲ್ಪ ಹಸಿ ಶುಂಠಿ ತುರಿದು ಹಾಕೊಂಡಿದ್ದೀನಿ. ಹಸಿ ಶುಂಠಿ ಹಾಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಅರ್ಧ ಚಮಚ ಧನಿಯಾ ಪೌಡರ್, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಕಸೂರಿ ಮೆಥಿ, ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಅರ್ಧ ಚಮಚ ಜೀರಿಗೆ ಹಾಕೊಂಡಿದ್ದೀನಿ. 1 ಚಮಚ ಕೆಂಪು ಖಾರ ಹಾಕೊಂಡಿದ್ದೀನಿ. ಅರ್ಧ ಚಮಚ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಡ್ರೈ ಮ್ಯಾಂಗೋ ಪೌಡರ್ ಹಾಕೊಂಡಿದ್ದೀನಿ. ನೋಡಿ, ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಣ್ಣಾಗಿ ಕಟ್ ಮಾಡಿಕೊಂಡದ್ದು ಈರುಳ್ಳಿ ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಗೋಧಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ದೆ. ಈ ರೀತಿ ಒಂದು ಸ್ವಲ್ಪ ಉಂಡೆ ತೊಗೊಂಡು ಈ ರೀತಿ ಗುಂಡಕ್ಕಾಗಿ ಮಾಡ್ಕೋಬೇಕು. ನೋಡಿ, ಇದು ನಾವು ಮಸಾಲ ತಯಾರು ಮಾಡ್ಕೊಂಡಿದ್ದೇವಲ್ಲ, ಅದು ತುಂಬ್ಕೊಳ್ಳೋಣ. ನಾವು ಪರಾಟೆ ಮಾಡ್ಕೊತೇವಲ್ಲ, ಆ ಥರ ಪರಾಟೆ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ರೀತಿ ನಾವು ಲಟ್ಟಿಸ್ಕೊಳ್ಳೋಣ. ಈ ರೀತಿ ಹೆಲ್ದಿ ಪರಾಟ ಮಾಡಿಕೊಂಡು ನೀವು ಮಕ್ಕಳಿಗೂ ಕೊಡಬಹುದು, ನೀವು ಟಿಫನ್ ಒಳಗೂ ಕೊಡಬಹುದು. ನೋಡಿ, ತೆವೆ ಕಾಯ್ಲಕ್ಕೆ ಇಟ್ಕೊಂಡಿದ್ದೆ ಮೊದಲೇ. ನೋಡಿ, ಈ ರೀತಿ ನಾನು ಪಲ್ಟಿ ಮಾಡಿಕೊಂಡು ನೀವು ತುಪ್ಪನೂ ಹಚ್ಕೋಬಹುದು, ಬೆಣ್ಣೆನೂ ಹಚ್ಕೋಬಹುದು. ನೋಡಿ, ಈ ರೀತಿ ಅಲ್ಟಿ ಪಲ್ಟಿ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿದ್ರೆಲ್ಲ ಪರಾಟೆ ರೆಡಿಯಾಗಿದೆ. ಸ್ವಲ್ಪ ಬೆಣ್ಣೆ ಹಚ್ಕೊಂಡು ಇಲ್ಲಾಂದರೆ ತುಪ್ಪ ಹಚ್ಕೊಂಡು ನೀವು ತಿನ್ಬೋದು. ತಿಂದು ಎಂಜಾಯ್ ಮಾಡಿ.